ಮುಚ್ಕೊಂಡು ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ. ಹೆಂಗೆ ಬರ್ತಾ ಇದೆಯಣ್ಣ, ಇಂಡಿಕೇಟರ್ ಆದರೂ ಹಾಕೋಣ. ಅಯ್ಯೋ ಬ್ರೋ, ಏನು ಸಮಾಚಾರ? ಕಷ್ಟ ಬಿದ್ದು ಡೇ ಆ್ಯಂಡ್ ನೈಟ್ ಕಷ್ಟ ಬಿದ್ದು ಎತ್ತದೆ ಮತ್ತೆ ಬಿಸ್ನೆಸ್ನ ಎತ್ತಿ 2025 ನನ್ನ ಕನಸನ್ನು ತಗೊಂಡಿದ್ದು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ದಿನಗಳ ನಂತರ ಯೂಟ್ಯೂಬ್ಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ರೈಡ್ ವೀಡಿಯೋ. ಸೊ ಇದು ಆ್ಯಕ್ಚುಲಿ ನಾನು ಇವಾಗ ನೈಟ್ ರೈಡ್ಗೆ ಹೋಗ್ತಾ ಇರೋದು. ಇದು ಹಂಗಂಗೆ ಪ್ಲ್ಯಾನ್ ಆಗೋಯ್ತು. ಆ್ಯಕ್ಚುಲಿ ಏನಾಯಿತು, ನಾನು ಹೋಗಬೇಕು ಅಂತಿದ್ದೆ ನೈಟ್ ರೈಡು, ಬಟ್ ಕೆಲಸದ ಪ್ರೆಷರಲ್ಲಿ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಎಲ್ಲ ನಾವು ಹೋಗಿ ಬರೋಣ, ನಮ್ಮ ಹೋಟ್ಲಿಗೆ ಹೋಗಿ ಬಂದ್ಬಿಡೋಣ, ಸುಮ್ಮನೆ ಹಂಗೆ ಹೋಗಿ ಒಂದು ಬಿರಿಯಾನಿ ಹಾಕ್ಕೊಂಬರೋಣ ಅಂದ್ಕೊಂಡೆ. ಒಬ್ಬನೇ ಹೋಗ್ಬೇಕಾ, ಮತ್ತು ಪ್ಲಸ್ ಇನ್ನೊಂದು ಕೆಲಸ ಬೇರೆ ಇದೆ, ಬೆಳಗ್ಗೆನೇ ಎದ್ದೋಗ್ಬೇಕು ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ, ಬೇಡ ಬಿಡು ಅಂದ್ಕೊಂಡಿದ್ದೆ. ಸೊ ಅದೇ ಟೈಮ್ಗೆ ನಮ್ಮ ಅಂಕಿ ಫೋನ್ ಹಾಕ್ದ, ಬ್ರೋ ನೈಟ್ ಔಟ್ ಹೋಗೋಣ ಇವತ್ತು, ಏನೋ ಒಂದು ಇದೆ, ಲಾಸ್ಟ್ ಒಂದು ರೈಡ್ ಹೋಗಬೇಕು ಬನ್ನಿ ಅಂತಂದ. ಏನಕ್ಕೆ ಅಂತಂದರೆ ಅವನು ಗಾಡಿನ ಮಾರ್ತಾಯಿದ್ದಾನೆ, ಯಾವುದು ಏಪ್ರಿಲ. ಸೊ ಅದಕ್ಕೋಸ್ಕರ ನಾಳೆ ಗಾಡಿ ತೊಗೊಂಡೋಗ್ಬಿಡ್ತಾರೆ ಬ್ರೋ, ಇವತ್ತೇ ಇರೋದು ನನಗೆ, ಬನ್ನಿ ಒಂದು ರೈಡ್ ಹಾಕ್ಬಿಡೋಣ ಅಂತಂದ. ಸರಿ ಆಯಿತು ಅಂತಂದೆ. ಅದಾದಮೇಲೆ ಮತ್ತೆ ತಿರ್ಗಿ ಹರ್ಷ ಫೋನ್ ಮಾಡಿ ಬ್ರೋ ನೈಟ್ ರೈಡ್ ಹೋಗೋಣ ಅಂತಂದ. ಅಪ್ಪ ಎಲಿವೇಟ್ಗೆ ಹೋಗ್ತಾಯಿದ್ದೀವಿ ನಾವು ಆಗಲೇ, ನೋಡು ಅಲ್ಲಿಗೆ ಬರ್ತೀಯ ಅಂತಂದರೆ ಹ್ಞೂ ಅಂತಂದ. ಸೊ ಅವರೆಲ್ಲ ಬರ್ತಾಯಿದ್ದಾರೆ ಬ್ಯಾಚು. ಅದಾದಮೇಲೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ರಂಜನ್ ಬ್ರೋ ಆಗಲೇ ಅಲ್ಲಿ ಎಲಿವೇಟ್ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ. ಅವರು ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ, ಎಲ್ಲೆಲ್ಲ ಹೋಗೋಣ ಅಂದ್ಕೊಂಡ್ರಂತೆ, ಬಾ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಎಲಿವೇಟಿಗೆ ಬಂದು ಕೂತಿದ್ದಾರೆ. ಸೊ ಎಲ್ಲ ಸಿಂಕ್ರನೈಸ್ ಆಗಿದೆ. ಬಟ್ ಮೋಹನ್ ಹಬ್ಬ ಬರೋಕ್ಕಾಗ್ತಲ್ಲ, ಮೋಹನ್ ಒಂದೇನೋ ಸ್ವಲ್ಪ ಕೆಲಸ ಇದೆ ಅಂತೆ ನಾಳೆ. ಸೊ ಅದಕ್ಕೆ ಅವ್ನು ನಾನು ಬರೋಕ್ಕಾಗಲ್ಲ ಬ್ರೋ ಅಂತಂದ. ಸೊ ನೈಟ್ ಔಟ್ ಅನ್ನೋದಕ್ಕಿಂತ ನಾನು ಏನೋ ಒಂದು ಮಾತಾಡಬೇಕಾಯ್ತು ನಿಮ್ಮ ಹತ್ರ, ಅದಕ್ಕೋಸ್ಕರ ಸರಿ ಆಯಿತು ಹಂಗೆ ಒಂದು ಯೂಟ್ಯೂಬ್ ವೀಡಿಯೋನೂ ಮಾಡೋಣ, ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ, ಏನು ಇರ್ರೆಗ್ಯುಲರು ಅಂತ ಹೇಳೋಣ ಅಂತ ಬಂದೆ. ಒಂದು ಆ್ಯಕ್ಚುಲಿ ನಾನು ಇವತ್ತು ಸ್ಪಿಟಿಗೆ ಹೋಗಬೇಕಾಗಿತ್ತು, ಇವತ್ತು ನಾನು ಹೊರಡಬೇಕಾಗಿತ್ತು ಸ್ಪಿಟಿಗೆ. ಸೊ ಎಲ್ಲ ಪ್ರಿಪೇರ್ ಆಗಿತ್ತು, ಬಟ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಬಂದ್ಬಿಡ್ತು, ನಾನು ಇರಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೊಂದೇನಂತಂದರೆ ಮನೇಲೂ ಕೂಡ ಸ್ವಲ್ಪ ವಾರ್ ಸಿಚುವೇಶನ್ ಇರೋದ್ರಿಂದ ಮನೇಲಿ ಸ್ವಲ್ಪ ಭಯ ಬೀಳ್ತಾ ಇದ್ದಾರೆ. ನೀನು ಹೋದ್ಮೇಲೆ ಮಧ್ಯೆ ಎಲ್ಲಾದರೂ ಅಪ್ಪಿತಪ್ಪಿ ಪೆಟ್ರೋಲ್ ಏನಾದರೂ ಶಾರ್ಟೇಜ್ ಆಗಿಬಿಟ್ರೆ ನೀನು ಹೆಂಗೆ ಬರ್ತೀಯ ಅಲ್ಲಿಂದ, ಮೊದಲೇ ನಾವು ಗಾಡಿಗಳ್ನ ಟ್ರೈನ್ ಆಗಲಿ ಇದರಲ್ಲಾಗಲಿ ಹಾಕಲ್ಲ, ಮತ್ತು ನೀನು ಅಲ್ಲಿಂದ ಹೆಂಗೆ ಬರ್ತೀಯ, ಇನ್ ಕೇಸ್ ಅಲ್ಲೆಲ್ಲಾದರೂ ಪೆಟ್ರೋಲ್ ಖಾಲಿ ಆಯಿತು ಅಂತಂದರೆ ಹೆಂಗೆ ಮಾಡ್ತೀಯ, ಒಬ್ಬನೇ ಸೋಲೋ ಹೋಗ್ತಾಯಿದ್ದಿದ್ದು ನಾನು. ಸೊ ಅದಕ್ಕೆ ಬೇಡ ಅಂತ ಎರಡೆರಡು ಮನಸ್ಸಲ್ಲಿದ್ದರು. ಸರಿ ಇನ್ನೇನು ಮನೇಲಿ ರೆಗ್ಯುಲರಾಗಿ ನಾನು ಎಲ್ಲೇ ಹೋದ್ರೂ ಬೇಡ ಅಂತ ಹೇಳಲ್ಲ. ಸೊ ಈ ಒಂದು ಸರಿ ಬೇಡ ಬಿಡು, ಹೆಂಗೂ ಕೆಲಸನೂ ಇದೆ ಪ್ಲಸ್ ಮನೇಲೂ ಬೇಡ ಅಂತವ್ರೆ ಅಂದ್ಬಿಟ್ಟು ಏನು ಮಾಡಿದೆ, ಕ್ಯಾನ್ಸಲ್ ಮಾಡಿಬಿಟ್ಟೆ ಸ್ಪಿಟಿ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಹೈದ್ರಾಬಾದ್ ದಾಟಿ ಅಥವಾ ನಾಗ್ಪುರ ಅಥವಾ ನಾಗ್ಪುರ್ಗಿನ ಒಂದು ಸ್ವಲ್ಪ ಹಿಂದೆ ಎಲ್ಲಾದರೂ ರೂಮ್ ಮಾಡಿ ಸ್ಟೋರಿ ಹಾಕಿರ್ತಾ ಇದ್ದೆ. ಏನು ಮಾಡೋಕ್ಕಾಗಲ್ಲ. ಪ್ಲಸ್ ಇನ್ನೊಂದೇನಂತಂದರೆ, ನಾನು ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನಾನು 2021 ಒಂದೇ ವರ್ಷದಲ್ಲಿ 25,000-28,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ಟೆ. ಅಂದರೆ ಲದಾಖು, K2K, ಸ್ಪಿಟಿ ರೈಡು, ನೇಪಾಲು, ಭೂತಾನು, ಇದು ನಮ್ಮ ಧನುಷ್ಕೋಡಿ. ಸೊ ಇವೆಲ್ಲ ಒಂದೇ ಟೈಮಲ್ಲಿ ಮಾಡಿದ್ರಿಂದ ಏನಾಗೋಯ್ತು, ಒಂದು ವರ್ಷ ನಾನು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಪ್ಲಸ್ ಯೂಟ್ಯೂಬಿಂದನೂ ನನಗೇನು ಅಷ್ಟೊಂದು ಇನ್ಕಮ್ ಬರಲಿಲ್ಲ. ಅಂದರೆ ಕೇಸ್ ಏನಾದರೂ ಇನ್ಕಮ್ ಬಂದಿದ್ದರೆ ಹಂಗೆ ಕಂಟಿನ್ಯೂ ಮಾಡಿಬಿಡ್ತಾಯಿದ್ದೆ. ಅದೇ ಟೈಮ್ಗೆ ಏನಾಗೋಯ್ತು, ಬಿಸ್ನೆಸ್ ಫುಲ್ಲು ಲಾಸ್ ಆಗೋಯ್ತು. ಸೊ ಒಂದೂವರೆ ವರ್ಷ ನಾನು ಏನು ಜಾಸ್ತಿ ಬಿಸ್ನೆಸ್ ಮೇಲೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಏನಾಯಿತು, ಫುಲ್ಲು ಲಾಸಿಗೆ ಬಂದುಬಿಟ್ಟೆ. ಸರಿ ಆಯಿತು, ಹಿಂಗೆ ಆದರೆ ಆಗಲ್ಲ ಅಂದ್ಬಿಟ್ಟು 2 ವರ್ಷ ಕಷ್ಟ ಬಿದ್ದು ಡೇ ಆ್ಯಂಡ್ ನೈಟ್ ಕಷ್ಟ ಬಿದ್ದು ಎತ್ತದೆ ಮತ್ತೆ ಬಿಸ್ನೆಸ್ನ ಎತ್ತಿ 2025 ನನ್ನ ಕನಸನ್ನು ತಗೊಂಡಿದ್ದು. ಸೊ ಅದಕ್ಕೆ ನನಗೆ ಯಾವುದೇ ಒಂದು ಇವಾಗ ಕೆಲಸ ಬಂದ್ರೂ ಬಿಡ್ತಾಯಿಲ್ಲ. ನಾನು ಎಷ್ಟೇ ರೈಡ್ಗೆ ಹೋಗಬೇಕು ಅಂತ ಎಷ್ಟೇ ರೈಡ್ ಪ್ಲ್ಯಾನ್ ಹಾಕಿದ್ರು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಆದರೆ ಕ್ಯಾನ್ಸಲ್ ಮಾಡ್ತಾ ಇರಲಿಲ್ಲ, ಹೆಂಗೋ ಫೋನಲ್ಲೇ ಇದು ಮಾಡ್ಕೊಂಬಿಡೋಣ, ಏನೋ ಒಂದು ಆಗಿಬಿಡುತ್ತೆ ಓಕೆ, ಇಲ್ಲಾಂತಂದ್ರೆ ಕೆಲವೊಂದು ಕ್ಯಾನ್ಸಲೇ ಮಾಡ್ಕೊಂಬಿಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿಲಂತೂ ಇಲ್ಲ. ಯಾಕಂದರೆ ನಂದು ಯೂಟ್ಯೂಬ್ ಏನಿದ್ರು ಪ್ಯಾಷನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಕೆರಿಯರ್ ಆಗಿ ನಾನು ಯಾವತ್ತೂ ಇದನ್ನು ಅಂದ್ಕೊಂಡಿರಲಿಲ್ಲ. ಬಟ್ ಕೆರಿಯರ್ ಆಗಿ ಮಾಡ್ಕೊಳ್ಳೋಣ ಅಂತ ಹೋಗೋಕ್ಕೆ ಭಯ ಆಗಲ್ಲ. ಯಾಕಂದರೆ ನಾನು ಬಿಸ್ನೆಸ್ ಇಲ್ಲ ಅಂತಂದರೆ ಈಗ ಸ್ವಲ್ಪ ಕಷ್ಟನೇ. ಈಗ ಬಿಸ್ನೆಸ್ಸಿಂದನೇ ನಾನು ಇವಾಗ ಈ ಥರ ಗಾಡಿಗಳು ತೊಗೊಂಡು ಓಡಾಡ್ತಾ ಇರೋದು. ನಾನು ಕೆಲಸ ಮಾಡಿದ್ರೇ ದುಡ್ಡು. ಅದಕ್ಕೆ ರೆಗ್ಯುಲರಾಗಿ ಇಲ್ಲ, ನಾನು ಯಾವಾಗ ಟೈಮ್ ಸಿಗುತ್ತೋ ಆವಾಗ ವೀಡಿಯೋ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಆದರೆ ಏನಂದರೆ ಎಡಿಟಿಂಗು ಸ್ವಲ್ಪ ಬೇಗ ಪಟ್ ಅದು ಮಾಡಿಬಿಡ್ತೀನಿ, ಮತ್ತು ರೆಕಾರ್ಡಿಂಗು ಅಷ್ಟೊಂದು ಇರಲ್ಲ. ಆಮೇಲೆ ಸಿಸ್ಟಮಲ್ಲಿ ನಾನು ಎಡಿಟ್ ಮಾಡಿ ಕುಂತ್ಕೊಳಲ್ಲ, ಮೊಬೈಲಲ್ಲೇ ಪಟ್ ಅಂತ ಎಡಿಟ್ ಮಾಡಿಬಿಡ್ತೀನಿ. ಪ್ಲಸ್ ನಾನು ಯಾವುದೇ ಎಫೆಕ್ಟ್ಸ್ಗಳಾಗಲಿ ಅಥವಾ ಈ ಕಾಮಿಡಿ ಸೀನ್ಸ್ಗಳಾಗಲಿ ಈ ಥರ ಯಾವುದು ಹಾಕಲ್ಲ. ಯಾಕಂದರೆ ಅಷ್ಟು ಟೈಮ್ ಸಿಗಲ್ಲ. ಟಕ್ ಅಂತ ಏನಿದೆಯೋ ಅದನ್ನೊಂದು ಎಡಿಟ್ ಮಾಡಿಬಿಡ್ತೀನಿ, ಹಾಕ್ಬಿಡ್ತೀನಿ. ಸೊ ಹೆಂಗೋ ಹಂಗೆ ಇನ್ಸ್ಟಾಗ್ರಾಮು ನಡ್ಕೊಂಡು ಹೋಗ್ತಾಯಿತ್ತು. ಈಗ ಇನ್ಸ್ಟಾಗ್ರಾಮಲ್ಲೂ ಹಾಕೋದು ಬಿಟ್ಬಿಟ್ಟಿದ್ದೀನಿ.
ಸೊ ಹಿಂಗಿದೆ ಪರಿಸ್ಥಿತಿ. ಸರಿ ಅಂದ್ಬಿಟ್ಟು ಒಂದು ರೀಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು, ಇದು ಹೆಂಗಿದ್ರು ಇಯರ್ ಎಂಡು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇರುತ್ತೆ, ಸರಿ ಅಂದ್ಬಿಟ್ಟು ಹೊರಡೋಣ, ಒಂದು 15 ದಿನ ಸ್ಪಿಟಿಗೆ ಹೋಗಿ ಬಂದ್ಬಿಡೋಣ ಸೋಲೋ Z9 ಅಂದ್ಕೊಂಡು ಎಲ್ಲ ರೆಡಿಯಾಗಿದ್ದೆ. ಬಟ್ ಅದೇನೋ ಕಾಲ ಕೂಡ ಬರಲಿಲ್ಲ. ಸರಿ ಆಯಿತು ಬಿಡು, ಅಲ್ಲಿ ನೆಕ್ಸ್ಟ್ ಹೋಗೋಣ ಲದಾಖ್ಗೆ ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಇದಕ್ಕೋಸ್ಕರನೇ ನಾನು ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ. ಏನಕ್ಕಂದರೆ ಮೇನು ನನಗೆ ನನ್ನ ಕೆಲಸ ಮಾಡಿದ್ರೇ ನನಗೆ ದುಡ್ಡು. ನಾನು ಇಲ್ಲ ಅಂತಂದರೆ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋದರೆ ನಾನು ಅಲ್ಲಿ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಮಾಡಲ್ಲ ಅಂತೇನಿಲ್ಲ, ವೀಡಿಯೋಸು ಮಾಡ್ತಾಯಿರ್ತೀನಿ. ಸೊ ನೀವೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಬಿಡಬೇಕು ಅಂತ ತುಂಬ ಸರಿ ಅಂದ್ಕೊಂಡೆ, ಬಟ್ ಎಲ್ಲರೂ ಹೇಳೋದು ಒಂದೇ, ತುಂಬ ಜನಕ್ಕೆ 1000 ಸಬ್ಸ್ಕ್ರೈಬರ್ ಪಡೆಯೋಕ್ಕೆ ಎಷ್ಟೋ ಕಷ್ಟ ಬೀಳ್ತಾರೆ. ನಿನಗೆ 45,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನಕ್ಕೆ ಬಿಡ್ತೀಯಾ, ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರೋದು ಏನಕ್ಕೆ ಹೇಳು ಅಂತ ಒಂದೊಂದು ಮಾತು ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಹೌದಲ್ವಾ, ಕರೆಕ್ಟು. ಇನ್ನು ಎಷ್ಟೋ ಜನ 45,000 ಸಬ್ಸ್ಕ್ರೈಬರ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಅಂಥದ್ರಲ್ಲಿ ನನಗೆ ಬಂದಿರೋದು ನಾನು ಹೇಗೆ ಬಿಡಲಿ ಅಂದ್ಬಿಟ್ಟು ಸೊ ಸರ್ವೈವ್ ಆಗ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ಇಷ್ಟು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲಸ್ ಯಾರೇ ಹೊಸೊಬ್ಬರು ಏನಾದರೂ ಯೂಟ್ಯೂಬಲ್ಲಿ ಅಥವಾ ಕಂಟೆಂಟ್ ಕ್ರಿಯೇಷನಲ್ಲಿ ಕೆರಿಯರ್ನ ಮಾಡ್ಕೋತೀನಿ ಅಂತಂದರೆ ಹುಷಾರಾಗಿರಿ, ಬ್ಯಾಕಪ್ ಒಂದು ಇಟ್ಕೊಳ್ಳಿ. ಪ್ಲಸ್ಸು ನಿಮಗೆ ಹೆವಿ ಟ್ಯಾಲೆಂಟ್ ಇರಬೇಕು, ಎಡಿಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕ್ಯಾಮ್ರಾ ಮುಂದೆ ಬರೋಂಥ ಸ್ಕಿಲ್ಸ್ ಆಗಿರ್ಬೋದು, ನೀವು ನರೇಷನ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಕಂಟೆಂಟ್ ಕ್ರಿಯೇಷನ್ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಸುಮ್ಮನೆ ಯಾವುದೋ ಒಂದು ವೈರಲ್ ವೀಡಿಯೋ ಹಾಕ್ಬಿಟ್ಟು ವೈರಲ್ ಆಗೋದಲ್ಲ. ಕಂಟೆಂಟ್ ಕ್ರಿಯೇಷನ್ ಈ ಜನಕ್ಕೆ ಟಚ್ ಆಗಬೇಕು ಅಂತಂದರೆ ತುಂಬ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ಹುಷಾರಾಗಿರಿ. ಯಾವತ್ತಾದರೂ ನೀವು ಬಂದರೆ ಟ್ರಯಲ್ ಆ್ಯಂಡ್ ಎರರ್ ಥರ ಒಂದು 6 ತಿಂಗಳು 1 ವರ್ಷನ ಮಾಡಿಬಿಟ್ಟು ಮುಚ್ಕೊಂಡು ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ. ಆಗಿಲ್ಲ ಅಂತಂದರೆ ಇಲ್ಲ ನಾನು ಕಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕು, ಬದುಕಿದ್ರು ಇದರಲ್ಲೇ ಸತ್ರು ಇದರಲ್ಲೇ, ಈ ಥರ ಮಂಡತನ ಬೇಡ. 1 ವರ್ಷ ಬೇಕಾದ್ರೆ 6 ತಿಂಗಳು 1 ವರ್ಷ ಟ್ರಯಲ್ ಮಾಡೋದು ಹೆಂಗೆ ಮಾಡ್ತೀರಾ ಅಂತಂದರೆ ಹೆವಿ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನಾನು ನೋಡಿದ್ದೀನಿ ತುಂಬ ಜನ ಹುಡುಗರು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಪಟ್ ಅಂತ ಎಲ್ಲ ತೊಗೊಂಬಿಡ್ತಾರೆ. ಡ್ರೋನ್ ತೊಗೊತಾರೆ, 360 ತೊಗೊತಾರೆ, ಗೋಪ್ರೋ ಕ್ಯಾಮ್ರಾಸ್ಗಳು ತೊಗೊತಾರೆ, ಮತ್ತು ನೆಸೆಸಿಟಿ ಇಲ್ದಿರೋ ಗ್ಯಾಜೆಟ್ಸ್ಗಳೆಲ್ಲ ತೊಗೊತಾ ಇರ್ತೀರ. ಆ ಥರ ಬೇಡ. ನೀವೇನಿದ್ರು ಸ್ಟಾರ್ಟಿಂಗು ನಿಮ್ಮ ಮೊಬೈಲಲ್ಲೇ ಯೂಸ್ ಮಾಡಿ, ಮೊಬೈಲಲ್ಲೇ ಕಂಟೆಂಟ್ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಯಾವ ಥರ ಮಾಡಬೇಕು, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲಿ ಎಡುತ್ತಾ ಇದ್ದೀನಿ, ನಾನು ಯಾವ ಥರ ಇಂಪ್ರೂವ್ ಆಗಬೇಕು, ಇವೆಲ್ಲ ಗೊತ್ತಾಗುತ್ತೆ ಒಂದು 6 ಮಂತ್ಸು 1 ಇಯರಲ್ಲಿ. ಅದಾದಮೇಲೆ ನಿಮಗೆ ಯು ಕ್ಯಾನ್ ಸರ್ವೈವ್ ಇನ್ ಕೆರಿಯರ್. ನೀವು ಈ ಕಂಟೆಂಟ್ ಕ್ರಿಯೇಷನ್ ಒಂದು ಕೆರಿಯರಾಗಿ ತೊಗೊಂಡು ಸರ್ವೈವ್ ಆಗೋ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಇವಾಗ ನಾನು ಅಷ್ಟೇ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು OnePlus 5e ಪ್ಲಸ್ಸು ಒಂದು ನಾಯ್ಸ್ ಪ್ಲೇ ವ್ಲಾಗ್ ಅಂತ ಒಂದು 7,000 ರೂಪಾಯಿ ಕ್ಯಾಮ್ರಾ ತೊಗೊಂಡಿದ್ದೆ. ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತು. ಮತ್ತು ನಾನು ಎಲ್ಲಿ ಲ್ಯಾಗ್ ಆಗ್ತಾಯಿದ್ದೀನಿ, ಎಲ್ಲಿ ನಾನು ಎಡಿಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಇದೆಲ್ಲ ತಿಳ್ಕೊಂಡೆ. ಅದಾದಮೇಲೆ ನಾನು ಗೋಪ್ರೋಗೆ ಇನ್ವೆಸ್ಟ್ ಮಾಡಿದೆ. ಸೊ ಗೋಪ್ರೋ ಒಂದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಿದೆ. ಸೊ ಅದಾದಮೇಲೂ ಅಷ್ಟೇ ನಾನು ಗೋಪ್ರೋ ಮತ್ತು OnePlusಲ್ಲೇ ನಾನು ವೀಡಿಯೋ ಮಾಡಿದ್ದೆಲ್ಲ, ನಾನು ಲದಾಖ್ ವೀಡಿಯೋ ಆಗಿರ್ಬೋದು, ಸ್ಪಿಟಿ ವೀಡಿಯೋ ಆಗಿರ್ಬೋದು, ಅಥವಾ ನೇಪಾಲ್ ಭೂತಾನ್ ವೀಡಿಯೋ ಆಗಿರ್ಬೋದು, ಇದೆಲ್ಲ ನಾನು OnePlus 9 ತೊಗೊಂಡೆ ಅಷ್ಟೊತ್ತಿಗೆ. OnePlus 9RT ಪ್ಲಸ್ಸು ಗೋಪ್ರೋ ಎರಡರಲ್ಲೇ ನಾನು ಮಾಡಿದ್ದು. ನೀವು ಬೇಕಾದ್ರೆ ನಾನು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ಬೋದು. ಯಾವುದ್ರಲ್ಲೂ ಡ್ರೋನ್ ವೀಡಿಯೋಸ್ ಇಲ್ಲ. ಎಲ್ಲೋ 1-2 ಯಾರೋ ಫ್ರೆಂಡ್ಸು ಡ್ರೋನ್ ಶಾಟ್ಸ್ ಇರ್ತಿದ್ರೆ ಅದನ್ನು ಈಸ್ಕೊಂಡು ಹಾಕ್ತಾಯಿದ್ದೆ ಹೊರತು ನಾನು ಯಾವುದು ಡ್ರೋನ್ ಶಾಟ್ಸ್ ಹಾಕಿಲ್ಲ, ಯಾವುದು 360 ಶಾಟ್ಸ್ ಹಾಕಿಲ್ಲ. ಬರೀ ಪಾಯಿಂಟ್ ಆಫ್ ವ್ಯೂ ಪ್ಲಸ್ಸು ಮೊಬೈಲು ಎರಡರಲ್ಲೇ ನಾನು ಇಷ್ಟು ದಿನ ಸರ್ವೈವ್ ಆಗಿದ್ದು. ಅದಾದಮೇಲೆ ಈಗೂ ಕೂಡ ಅಷ್ಟೇ ಗೋಪ್ರೋನ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ Osmo 5 ತೊಗೊಂಡೆ. ಸೊ ಈಗೂ ಅಷ್ಟೇ ನಾನು Osmo 5 ಮತ್ತು ಒಂದು ಐಫೋನು, ಈ ಎರಡರಲ್ಲೇ ನಾನು ಇವಾಗೂ ಕಂಟೆಂಟ್ ಮಾಡ್ತಾ ಇರೋದು. ಅಣ್ಣ ಹೆಂಗೆ ಬರ್ತಾಯಿದ್ದೆ ಅಣ್ಣ, ಇಂಡಿಕೇಟರ್ ಆದರೂ ಹಾಕೋಣ. ನಾನು ಜಾಸ್ತಿ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಲ್ಲ. ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದು ಗಾಡಿ ಮೇಲೆ ಮತ್ತು ಬಾಡಿ ಮೇಲೆ. ಸೊ ನನಗೆ ನನ್ನ ಬಾಡಿ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಬೇಕು, ಯಾವ ಥರ ಸೇಫ್ಟಿ ಗೇರ್ಸ್ ಬೇಕು, ಅದ್ರ ಮೇಲೆ ಮಾತ್ರ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಪ್ಲಸ್ ಗಾಡಿಗೆ ನನ್ನ ಗಾಡಿ ಮಾತ್ರ ನೀಟಾಗಿರಬೇಕು. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಜೆನ್ಯೂನ್ ಪಾರ್ಟ್ಸೇ ಹಾಕ್ಸೋದು. ಪ್ಲಸ್ ಗಾಡಿ ಏನೇ ಸೌಂಡ್ ಬಂದ್ರೂ ಇಮಿಡಿಯೇಟಾಗಿ ಚೆಂಜ್ ಮಾಡಿಸ್ಬಿಡ್ತೀನಿ ನಾನು ಆ ಥರ ಗಾಡಿಗೆ ತುಂಬ ಇನ್ವೆಸ್ಟ್ ಮಾಡ್ತೀನಿ ನಾನು. ಗ್ಯಾಜೆಟ್ಸ್ಗಿನ್ನ ಜಾಸ್ತಿ ನಾನು ಗಾಡಿ ಮತ್ತು ಬಾಡಿಗೆ ಇನ್ವೆಸ್ಟ್ ಮಾಡೋದು. ಸೊ ಯಾರೇ ಹೊಸೊಬ್ಬರು ಕಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕು ಅಂತಂದರೆ ಸ್ವಲ್ಪ ನೋಡಿಕೊಂಡು ಬ್ಯಾಕಪ್ ಇಟ್ಕೊಂಡು ನಿಮ್ಮ ಕೆಲಸ ಅಥವಾ ಇದು ಮಾಡಿಕೊಂಡೇ ಮಾಡೋಂಗಿದ್ರೆ ಉತ್ತಮ. ಇಲ್ಲ ನಿಮಗೆ ಹೆವಿ ಟ್ಯಾಲೆಂಟ್ ಇದೆ, ನನಗೆ ಮಾಡ್ಬೋದು, ಸರ್ವೈವ್ ಆಗ್ಬೋದು ಅಂತಂದರೆ, ಬ್ಯಾಕಪ್ ಇದೆ ಅಂತಂದರೆ ಒಂದು 6 ಮಂತ್ಸ್ 1 ಇಯರು ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡಿದ್ಮೇಲೆ ಇನ್ ಕೇಸ್ ವರ್ಕೌಟ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಏನು ರೆಗ್ಯುಲರ್ ಪ್ರೊಫೆಷನ್ ಇದೆ ಅದಕ್ಕೆ ಶಿಫ್ಟ್ ಆಗಿಬಿಡಿ.
ಇದನ್ನು ಜೊತೆಗೆ ಮಾಡಿ ನಾನಿವಾಗ ಹೆಂಗೆ ಮಾಡ್ತಾಯಿದ್ದೀನೋ ಈ ಥರ ಮಾಡಿ. ಸುಮ್ಮನೆ ಹೆವಿ ಗ್ಯಾಜೆಟ್ಸ್ಗಳೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊಬೈಲಲ್ಲೇ ಎಷ್ಟೊಂದು ಎಡಿಟಿಂಗ್ ಆ್ಯಪ್ಸ್ಗಳಿದೆ, ಅಲ್ಲೇ ಎಡಿಟ್ ಮಾಡ್ಬೋದು. ಅದಕ್ಕೇನು ಪಿ ಸಿನೇ ಬೇಕು, ಲ್ಯಾಪ್ಟಾಪಕ್ಕೆ ಬೇಕು, ಇದೇ ಥರ ಗ್ರಾಫಿಕ್ಸ್ ಕಾರ್ಡ್ ಇರಬೇಕು ಅನ್ನೋದೇನಿಲ್ಲ. ನೀವೇನಾದರೂ ಅದರಲ್ಲಿ ಸರ್ವೈವ್ ಆಗ್ತೀನಿ ಅಂತ ಗೊತ್ತಾದರೆ ಅದಾದಮೇಲೆ ಬೇಕಾದ್ರೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಸೊ ಈಗ ನಮ್ಮ ಅಂಕಿ ಕಾಯ್ತಾ ಇದ್ದಾನೆ. ಎಲ್ಲಿ ಅಂದರೆ ದೇವನಹಳ್ಳಿ ಹತ್ರ ಉಡುಪಿ ಉಪಚಾರ ಇದೆಯಲ್ಲ, ಅಲ್ಲಿ ಕಾಯ್ತಾ ಇದ್ದಾನೆ. ಅಲ್ಲಿಂದ ಸೀದಾ ಇವಾಗ ನಮ್ಮ ರಂಜನ್ ಬ್ರೋ ಆಗಲೇ ಅಲ್ಲಿ ಇದ್ದಾರೆ ಎಲಿವೇಟಲ್ಲಿ. ಇನ್ನು ಮಿಕ್ಕಿದ ಬಾಯ್ಸ್ ಎಲ್ಲ ಟಕ 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 ಅಂತ ಬರ್ತಾರೆ. ನಾನು ಬೇಗ ಹೊಟ್ಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ನನಗೆ ಇವೆಂಟ್ ಇದೆ. ಸೊ ಬೇಗ ಹೊಟ್ಬಿಡ್ತೀನಿ. ಅದಾದಮೇಲೆ ಇವರು ಎಲ್ಲ ಬೇಕಾದ್ರೆ ನಿಧಾನಕ್ಕೆ ಲೇಟಾಗಿ ಬರ್ತಾರೆ. ಹಾಂ, ಏನು ಮಾಡಲಿ, ಗಾಡಿ ನಾಳೆ ಹೋಗ್ತಿದ್ಯಲ್ಲ ನೋಡಿ ಗೈಸ್, ಏಪ್ರಿಲ ನಾಳೆ ಕಳಿಸ್ತಾ ಇದ್ದಾನಂತೆ ಗಾಡಿ. ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ? ಇಲ್ಲ, ಈ ಕ್ಯಾಮ್ರಾಗೆ ಇದಕ್ಕೇನು ಹಾಕಿಲ್ಲ. ಯಾವುದಿದು ಎಮ್ ಟಿ? ಬ್ರೇಕು ಹೊಸದು ಎಮ್ ಟಿನಾ? ನೋಡಿ ಬೈಸ್, ಎಮ್ ಟಿ ಎಲ್ಲ ತೊಗೊಂಬಿಟ್ಟಿದ್ದಾನೆ. ನೋಡಿ ರಂಜನಲ್ಲಿದ್ದಾರೆ, ಮಿಕ್ದವ್ರು ಬರ್ತಾರಂತೆ, ಹೋಗೋಣ. ಫೈರ್ ಕ್ಯಾಂಪ್ ಈ ಥರ. ಸೊ ಏಪ್ರಿಲ ಲಾಸ್ಟ್ ಟೈಮು ನೋಡ್ಕೊಳ್ಳಿ ನಮ್ಮ ಅಂಕಿದು. ಅವ್ನ ವೀಡಿಯೋ ಅಂತೂ ಮಾಡ್ತಾ ಇಲ್ಲ, ನಂದ್ರಲ್ಲೇ ನೋಡ್ಕೊಳ್ಳಿ. ಎಷ್ಟು ಸಮಾಧಾನ ಹಂಗೆ ಓಡಿಸಿದ್ದೀನಿ ಅಂದರೆ ಇವಾಗ. ಹಾಂ, ಯಾಕಂದ್ರೆ ಅದು ಹಂಗೆ ಇವಾಗ ಬೇರೆಯವ್ರು ಸೊತ್ತದು. ಬಟ್ ಈ ಗಾಡಿ ತಗೊಂಡು ನಾನು ಯಾವತ್ತೂ ರಿಗ್ರೆಟ್ ಫೀಲ್ ಮಾಡಿಲ್ಲ. ಅದಂತೂ ಕರೆಕ್ಟು. 250 ಇನ್ನೇನು ರಿಗ್ರೆಟು ಹೋಗುತ್ತೆ. ಓಕೆ, ಸೊ ಅಂಕಿ ಸಿಗ್ದ. ಇವಾಗ ಸೀದಾ ಹೋಗ್ತೀವಿ ಎಲಿವೇಟ್ಗೆ, ಆಮೇಲೆ ಬಾಯ್ಸ್ ಎಲ್ಲ ಬರ್ತಾರೆ. ನೋಡಿ ಏಪ್ರಿಲ್ ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ. ಏಪ್ರಿಲ್ RS ಬ್ರೋ, ಏನು ಸಮಾಚಾರ? ಆರಾಮ? ನೀವು ಬರ್ತೀರಲ್ಲ, ನಾವು ಮಾತ್ರ ಬಂದೇ ಬರ್ತೀವಿ. ನೀವು ರೆಗ್ಯುಲರ್ ಆಗಿಬಿಟ್ಟಿದ್ದೀರಲ್ಲ. ಸೂಪರ್ ಆಗಿದೆ, ಪೀಸ್ಫುಲ್ ಆಗಿ. ಬೆಂಗಳೂರಲ್ಲಿ ಸ್ವಲ್ಪ ಹಾಟ್ ಅಂತ. ಇದ್ಯಾಕೋ ಫುಲ್ ಪ್ಲೇನ್ ತೊಗೊಂಬಿಟ್ಟಿದ್ಯಾ? ಹೆಲ್ಮೆಟ್ಟು ಫುಲ್ ಪ್ಲೇನ್ ತೊಗೊಂಬಿಟ್ಟಿದ್ಯಾ? ಚೆನ್ನಾಗಿಲ್ವಾ? ಇದೆಲ್ಲ ಸಾಕು ಪೀಸು ಫುಲ್ ಪ್ಲೇನ್. ಇನ್ನು ಇದುವರೆಗೂ ನೋಡೇ ಇಲ್ಲ ನೀನು ಫುಲ್ ಪ್ಲೇನ್ ಹೆಲ್ಮೆಟಲ್ಲಿ. MT Thunder 4 ಸಿಕ್ಕಿದೆ, ಇದು ಅದಕ್ಕೆ ಇಟ್ಕೊಂಡಿದ್ದು. ಆ ಗ್ರಾಫಿಕ್ಸ್ ಚೆನ್ನಾಗಿರಲಿಲ್ಲ. ನಂದು ಬೆಳಗ್ಗೆ ಕೆಲಸ ಐತೆ. ಸರಿ ಆಯ್ತು, ನಾನು ಅವರ್ ಇದ್ಬಿಟ್ಟು ನಾನು ಹೊಟ್ಬಿಡ್ತೀನಿ. ನಾವು ಸುಮ್ಮನೆ ಹಿಂಗೆ ಬಂದ್ರಿ, ಆಮೇಲೆ ನೋಡಿದ್ರೆ ಒಬ್ಬೊಬ್ಬರಾಗೆ ಎಲ್ಲ ನಾನು ಬರ್ತಾ ಇದ್ದೀನಿ ಎಲ್ಲ ನಾನು ಅಂದ್ಕೊಂಡೆ ಒಬ್ಬನೇ ಹೋಗೋಣ ಇವತ್ತು, ಬಟ್ ನಾಳೆ ಕೆಲಸ ಆಯ್ತಲ್ಲ ಬೇಡ ಬಿಡು ಅಂದ್ಕೊಂಡಿದ್ದೆ. ಅಷ್ಟೊತ್ತು ಇವನು ಫೋನ್ ಆಗ್ದ. ಇದು ಇನ್ನೂ ಇದೆಯಾ? ಇನ್ನೂ ಇದೆ ಅದರಲ್ಲಿ. ಬೆಸ್ಟ್ ಗುರು ಅದು, ನಾನು ಒಂದು ತೊಗೊಂಡ್ಬಿಡ್ತೀನಿ. ಆಗಿರೋ MT Thunder 4 ಮಾತ್ರ ಈ ಥರ. ಹೌದಾ? Thunder 3 ಇಲ್ಲ ಇದು. ಇಲ್ಲ, ಆ್ಯಕ್ಚುಲಿ MTಲಿ ಇದು ಬರುತ್ತೆ ಬ್ರೋ, ಡಬಲ್ ರಿಂಗ್ ಡಿ ರಿಂಗ್ ಬರುತ್ತೆ. ಬಟ್ ಎಲ್ಲೋ ಒಂದೊಂದು ಮಾಡಲಲ್ಲಿ ಮಾತ್ರ ಈ ಥರ ಕೊಡ್ತಾನೆ. ಆ್ಯಕ್ಚುಲಿ ಇದು ಸೇಫ್ ಅಲ್ಲ, ಬಟ್ ಪೀಸ್. ಒಳಗಡೆ ಕಡೆ ನೋಡಿ ಯಾರು ಬಂದರು, ನಮ್ಮ ಕೀರ್ತಿ. ಓಕೆ, ಬಾಯ್ಸ್ ಎಲ್ಲ ಬಂದರು. ಬಂದು ಸೈಲೆಂಟ್ ಸೌಂಡ್ ಕಮ್ಮಿ ಇರಲಿ. ಸಾಕ್ಷಿ ಯಾರ್ಲಿ ಏಪ್ರಿಲ್ RS 4 ಅದರ ಅದಕ್ಕೆ ಗೋಲ್ಡ್ ಲೈಟ್ ಆಫ್ ಮಾಡಿಸ್ಬಿಡಿ. ಹಾಂ, ಆಫ್ ಮಾಡಿಸ್ಬಾರ್ದು. ಇಲ್ಲ, ಆಫ್ ಆನೇರಲ್ಲೇ ಇರುತ್ತೆ. ನೀವು ಹೋದ್ಮೇಲೆ ಆಫ್ ಆಗುತ್ತೆ, ಟೆನ್ಷನ್ ಇಲ್ಲ. ಬಲ್ಲ. ಹ್ಞೂ, ಏನು ಗಾಡಿ ಮಾಡ್ತಾ ಇರೋದು ನೀನು? ಹಾಂ, ಅದು ಹೇಳ್ಬಿಡ್ತೀನಿ ಇವಾಗೇನೆ, ಯಾವುದು ಅಂತ ಹೇಳ್ಬಿಡ್ತೀನಿ. ಹೇಳ್ತೀನಿ. ಹಾಂ, ಓಕೆ. ಸೊ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾನು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೊರಟೆ. ಇನ್ನು ಇವರೆಲ್ಲ ಆಮೇಲೆ ನಿಧಾನಕ್ಕೆ ಹೋಗ್ತಾರೆ. ಇಲ್ಲ, ಯಾಕೆ? ಯಾರ್ದು? ನಿಂದ? ಹಂಗೇನೋ ಅನಿಸ್ತು ಅಂತಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗು ಕಾರಲ್ಲಿ. ಬೆಳಗ್ಗೆ ಪಂಚರ್ ಹಾಕ್ಸಿ ಇಡೋಣ ಅಷ್ಟೇ. ಪಂಚರ್ ಆಗಿದೆ ಅನಿಸ್ತಾ ಇದೆ. ಪಂಚರ್ ಆಗಿರ್ಬೇಕು. ಇಲ್ಲ ಬ್ರೋ, ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ಏನಿಲ್ಲ.
ಬ್ರೋ ಇಲ್ಲಿ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಹೋಗ್ಬಿಟ್ಟು ಏನು ಏರ್ ಕಮ್ಮಿ ನೋಡು ಇಲ್ಲೇ ಇಲ್ಲೇ ಕೇಳಿಲ್ಲ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಇನ್ಫ್ಲೇಟರ್ ಇದೆಯಾ ಇನ್ಫ್ಲೇಟರ್ ಇದ್ರೆ ಹಾಕ್ಕೊಂಬಿಡು. ರೊಟೇಷನ್ ಮಾಡೋಣ ಗಾಡಿ ಬೆಂಡ್ ಮಾಡು ರೊಟೇಷನ್ ಮಾಡಿ ನೋಡೋಣ. ಬೆಂಡ್ ಮಾಡಿ ಸೆನ್ಸರ್ ಗಾಡಿ ರೊಟೇಷನ್ ಮಾಡಕ್ಕೆ ಇದು ಇದಾಗುತ್ತೆ. ನ್ಯೂಟ್ಲು ಮಾಡೋಣ. ಟೈರ್ ಮಂಡೆ ಹೋಗಿ ಹಾಕ್ಸ್ಕೊಬೇಕು. ನಾನು ಹಾಕ್ಸ್ಬೇಕು ಸೋಮವಾರ. ಬನ್ನಿ ಹಂಗೆ ಹಿಂದೆ ಬನ್ನಿ ಸ್ವಲ್ಪನೇ ಸ್ಟ್ಯಾಂಡ್ ತೆಗೀರಿ ಬ್ರೋ. ನೀರು ಹಾಕ್ಬೇಕು. ಅಲ್ಲ ಮಳೆ ಗಿಳೆ ಏನಾದರೂ ಇರುತ್ತಾ ಅಂತ. ನಿಮಿಷ ಸರಿ ಅವ್ನು ಕೆಲಸ ಮಾಡು, ಇನ್ಫ್ಲೇಟರ್ ಹಾಕ್ಕೊಂಡು ನೋಡು. ಇನ್ನೂ ಕಮ್ಮಿ ಆಯಿತು ಅಂತಂದರೆ ಇಲ್ಲೇ ಬಿಟ್ಟು ಹೋಗಿರೋ, ಅಲ್ಲ ಲಾಕ್ ಆಗಿರುತ್ತೆ, ಸೇಫ್ ಇರುತ್ತೆ. ಇಲ್ಲ ವರುಣ್ ಕರೆಸ್ತೀನಿ ಇಲ್ಲಾಂದರೆ ಎತ್ಕೊಂಡು ನೋಡು ಅಲ್ಲಿ ನಿಲ್ಲಿಸ್ಬಿಡು ಮುಂದೆ ಒಳಗಡೆ ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಹೋಗ್ಬೇಕಾರೆ. ಕಾರ್ ಹಿಂದೆಗಡೆ 2 ಸೀಟ್ ಇದ್ದಾಕಿ ಬ್ರೋ ಒಳಗಡೆ ಹಾಕ್ಕೊಂಡು ಹೋಗೋದು. 2 ಸೀಟ್ ಬೆಂಡ್ ಮಾಡಿದ್ರೆ ಹ್ಞೂ ಬ್ರೋ 600 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಬ್ರೋ ನಿಮ್ಮದು. ಬಟ್ ನಂಗೆ ವಾ ಎತ್ತಕ್ಕಾಯ್ತದಾರ ಅದೇ. ಹಾಂ ಒಂದು 10 ಜನ ಸೇರ್ಕೊಂಡು ಎತ್ಬೋದು. ಎಷ್ಟು ವೆಯ್ಟ್ ಅದ? ಇದೆ 200 ಚಿಲ್ಲರೆ ಇದೆ, 200 ಇದೆ. ನಾರ್ಮಲ್ ಸೆಗ್ಮೆಂಟಲ್ಲಿ ಬುಲೆಟ್ ವೆಯ್ಟ್ ಜಾಸ್ತಿ, ಸೂಪರ್ ಬೈಕ್ ಸೆಗ್ಮೆಂಟಲ್ಲಿ ನಿಮ್ದು ಹಾರ್ಲಿ ವೆಯ್ಟ್ ಜಾಸ್ತಿ. ಬಾಯ್ ಬಾಯ್ ಹುಷಾರು. ಬಾಯ್ ಬಾಯ್ ಬಾಯ್. ರೀಚ್ ಆದ್ಮೇಲೆ ಬಾಯ್ ಬ್ರೋ. ಓಕೆ, ಸೊ ನಾನು ಇವಾಗ ಹೊರಟು ಬಂದೆ, ಯಾಕಂದರೆ ನನಗೆ ಬೆಳಗ್ಗೆ ಕೆಲಸ ಇದೆ. ಸೊ ಬೇಗ ಹೋಗಿ ನಿದ್ದೆ ಮಾಡಿ ಬೆಳಗ್ಗೆನೇ ಎದ್ದು ಹೋಗಬೇಕು. ಸೊ ಅಷ್ಟೇ, ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ನೀವೇನಾದರೂ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕಂಟೆಂಟ್ ಕ್ರಿಯೇಟರ್ ಆಗಿ ದಯವಿಟ್ಟು ನೋಡಿಕೊಂಡು ಮಾಡಿ. ಸ್ವಲ್ಪ ನಿಧಾನವಾಗಿ ಕಮ್ಮಿ ಬಜೆಟಲ್ಲಿ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿ. ಸಸ್ಟೈನ್ ಆಗ್ತೀವಿ ಅಂತ ಗೊತ್ತಾದ ಮೇಲೆ ನೀವು ಅದರಲ್ಲಿ ಹೆವಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಗೆ ಏನೇ ಸಜೆಷನ್ ಬೇಕು ಅಥವಾ ಏನಾದರೂ ನಿಮಗೆ ಗೊತ್ತಾಗ್ತಾ ಇಲ್ಲ, ಏನಾದರೂ ಗೈಡೆನ್ಸ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡಿರ್ತೀನಿ. ಯಾಕಂದರೆ ನಾನು ಯೂಶ್ವಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಬಟ್ ಕೆಲವೊಂದು ಸರಿ ಬ್ಯುಸಿ ಇದ್ದಾಗ ಮಾಡಲ್ಲ, ಬಟ್ ಯಾವತ್ತಾದರೂ ಒಂದು ಮಾಡೇ ಮಾಡ್ತೀನಿ. ಸೊ ಏನಾದರೂ ಡೌಟ್ ಇತ್ತು ಅಂತಂದರೆ DM ಮಾಡಿ. ಗಾಡಿ ಮಾಡ್ತಾ ಇದ್ದಾನೆ, ಅವನು ಮಾರಾಗಿದೆ ಆಲ್ರೆಡಿ. ಏಪ್ರಿಲ್ 457 ಆಗಲೇ ಡೀಲ್ ಆಗಿದೆ. ಇವತ್ತು ಲಾಸ್ಟು ಬೆಳಗ್ಗೆ ಅವನು ಗಾಡಿ ತೊಗೊಂಡೋಗಿ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಅವ್ರದ್ದು ನೆಕ್ಸ್ಟ್ ಇನ್ನೊಂದು ಗಾಡಿ ತೊಗೊತಾ ಇದ್ದಾನೆ, ಬಟ್ ಈಗ ಅಲ್ಲ, ಇನ್ನೊಂದು 2-3 ಮಂತ್ಸ್ ಗ್ಯಾಪಲ್ಲಿ. ಸೊ ಯಾವ ಗಾಡಿ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರ್ತೀರ. ಇವಾಗ ಹೇಳಲ್ಲ, ನನಗೆ ಗೊತ್ತು ಯಾವ ಗಾಡಿ ಅಂತ, ಬಟ್ ನಾನು ಹೇಳಲ್ಲ. ಅವ್ನು ತೊಗೊಂಡಾಗ ಅವನೇ ವೀಡಿಯೋ ಹಾಕ್ತಾನೆ, ಅಲ್ಲಿವರೆಗೂ ಆ ಸಸ್ಪೆನ್ಸು ಹಾಗೆ ಇರಲಿ. ಸೊ ಇಷ್ಟು ಹೇಳ್ತಾ, ನೀವೇನಾದರೂ ನಂದಿಬೆಟ್ಟ ಸೈಡ್ ಬರೋಂಗಿದ್ರೆ ನಮ್ಮ ಎಲಿವೇಟ್ ಹೋಟ್ಲನ್ನ ಮಿಸ್ ಮಾಡಬೇಡಿ, ಬಂದು ಟೇಸ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಸ್ಪಿಟಿ ರೈಡ್ ಇಲ್ಲ, ಬಟ್ ಆದರೂ ನೆಕ್ಸ್ಟು ಲದಾಖಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ನೋಡೋಣ, ಆದರೆ ಹೋಗೋಣ, ಇಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ಹೋಗೋಣ. ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇದೇ ಥರ ಕನ್ನಡ ಮಾಡೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.